ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ. ಈ ದೇವಸ್ಥಾನ ಎಷ್ಟು ಪವರ್ಫುಲ್ ಅಂತ ಎಲ್ಲರಿಗೂ ಗೊತ್ತೇ ಇದೆ. ನಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸಲು ಪೂರ್ಣಫಲ ವ್ರತವನ್ನು ಮಾಡುತ್ತಾರೆ. ಇದು 16 ದಿನಗಳ ವ್ರತವಾಗಿದೆ. ನಮ್ಮ ಒಂದು ಇಚ್ಛೆಯನ್ನು ಮನಸ್ಸಿನಲ್ಲಿ ಅಂದುಕೊಂಡು ಅಲ್ಲಿ ಹೋಗಿ ತೆಂಗಿನಕಾಯಿಯನ್ನು ಕಟ್ಟಿ ಬರುವುದರಿಂದ ನಮ್ಮ ಇಚ್ಛೆ ಪೂರ್ಣಗೊಳ್ಳುತ್ತದೆ ಎಂದು ಈ ವ್ರತವನ್ನು ಮಾಡುತ್ತಾರೆ. ಪೂರ್ಣಫಲ ವ್ರತವನ್ನು ಹೇಗೆ ಮಾಡುತ್ತಾರೆ ಅಂತ ಹೇಳ್ತೀನಿ ಕೇಳಿ. ಮೊದಲನೇ ದಿನ ಅಲ್ಲಿ ಕೊಡುವ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗಿ ಸಂಕಲ್ಪವನ್ನು ಮಾಡಬೇಕು. ಅಲ್ಲಿನ ಅರ್ಚಕರು ಇದನ್ನು ಮಾಡಿಸುತ್ತಾರೆ. ನಂತರ ಆ ಕಾಯಿಯನ್ನು ತೆಗೆದುಕೊಂಡು ಹೋಗಿ ಕಟ್ಟಿ ಅವರು ಕೊಡುವ ದಾರವನ್ನು ನಮ್ಮ ಕೈಗೆ ಕಟ್ಟಿಕೊಳ್ಳಬೇಕು. ಆಮೇಲೆ 16 ಪ್ರದಕ್ಷಿಣೆಯನ್ನು ಹಾಕಬೇಕು. ದಿನ 108 ಸಲ ಅವರು ಕೊಡುವ ಮಂತ್ರವನ್ನು ಹೇಳಬೇಕು. ಹಾಗೆ 4 ಸಲ ಆ ದೇವಸ್ಥಾನಕ್ಕೆ ಹೋಗಬೇಕಾಗಿದೆ. ಮೊದಲನೇ ದಿನ ನಾವು ಕಾಯಿ ಕಟ್ಟಲು ಹೋಗಿರುತ್ತೇವೆ. ಹಾಗೆ 16ನೇ ದಿನ ಕಾಯಿ ಬಿಚ್ಚಲು ಹೋಗಿರುತ್ತೇವೆ. ಅದರ ಮಧ್ಯದಲ್ಲಿ ನೀವು 2 ದಿನ ಹೋಗಬೇಕಾಗಿರುತ್ತದೆ. ಮಾಂಸಾಹಾರವನ್ನು ಮಾಡಬಾರದು. ಹಾಗೆ ನೀವು ಆಲ್ಕೋಹಾಲ್ ಅನ್ನು ಕುಡಿಯಬಾರದು. ದೇವರನ್ನು ಮನಸ್ಸಿಂದ ಆರಾಧನೆ ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡ ಎಲ್ಲ ಇಚ್ಛೆಗಳು ಪೂರ್ಣಗೊಳ್ಳುತ್ತದೆ ಅಂತ ಹೇಳುತ್ತಾರೆ. ಹಾಗೆ 16ನೇ ದಿನ ಕಾಯಿಯನ್ನು ಬಿಚ್ಚಿಕೊಂಡು ಬಂದ ಮೇಲೆ ಅದರಿಂದ ಸಿಹಿಯನ್ನು ಮಾಡಿ ಎಲ್ಲರಿಗೂ ಹಂಚಿಕೊಂಡು ತಿನ್ನಬೇಕು. ಈ ವ್ರತದ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಪೇಜ್ ಅನ್ನು ಫಾಲೋ ಅಂಡ್ ಶೇರ್